ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ. ಇವತ್ತಿನ ನನ್ನ ವಿಡಿಯೋದಲ್ಲಿ ಕಸ್ಟರ್ಡ್ ಪೌಡರ್ ಸುಲಭವಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ. ನ್ಯಾಚುರಲ್ ಆಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಐಸ್ ಕ್ರೀಮ್ ಮಾಡೋದಕ್ಕಾಗ್ಲಿ, ಡೆಸರ್ಟ್ ಮಾಡೋದಕ್ಕಾಗ್ಲಿ, ಅಥವಾ ಯಾವ್ದಾದ್ರು ಸ್ವೀಟ್ಸ್ ನ ಮಾಡಬೇಕು ಅಂದ್ರೆ ಕಸ್ಟರ್ಡ್ ಪೌಡರ್ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಬಟ್ಲ ಆಗುವಷ್ಟು ಸಕ್ಕರೆನ ತೆಗೆದುಕೊಂಡಿದ್ದೀನಿ. ಅದೇ ಬಟ್ಲು ಅಳತೆಯಲ್ಲಿ 1 ಬಟ್ಲ ಆಗುವಷ್ಟು ಕಾರ್ನ್ ಫ್ಲೋರ್ನ ತೆಗೆದುಕೊಂಡಿದ್ದೀನಿ. ಹಾಗೆ ಅದೇ ಬಟ್ಲು ಅಳತೆಯಲ್ಲಿ 1 ಬಟ್ಲ ಆಗುವಷ್ಟು ಹಾಲಿನ ಪುಡಿ ಅಥವಾ ಮಿಲ್ಕ್ ಪೌಡರ್ ಅದನ್ನ ತೆಗೆದುಕೊಂಡಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ತೆಗೆದುಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ಉಪಯೋಗಿಸ್ತಾ ಇಲ್ಲ. ಸೊ ನ್ಯಾಚುರಲ್ ಆಗಿ ಅಡುಗೆ ಅರಿಶಿನ ಉಪಯೋಗಿಸ್ಕೊಂಡು ನಾನು ಈ ಕಸ್ಟರ್ಡ್ ಪೌಡರ್ನ ಮಾಡ್ತಾ ಇರೋದು. ಜೊತೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಬೇಕಾಗುತ್ತೆ ಫ್ಲೇವರ್ಗೋಸ್ಕರ. ಸೊ ಅರ್ಧ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವಂಥದ್ದು. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಈ ಸಕ್ಕರೆನ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಬೇಕು. ತುಂಬಾ ಆದಷ್ಟು ನುಣ್ಣಗೆ ಇದನ್ನ ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೈಸ್ ಆಗಿ ಇದನ್ನ ಪೌಡರ್ ಮಾಡ್ಕೊಳ್ಬೇಕು. ಇವಾಗ ಇದೇ ಮಿಕ್ಸಿ ಜಾರಿಗೆ ನಾನು ಕಾರ್ನ್ ಫ್ಲೋರ್ ಹಾಗೆ ತೆಗೆದುಕೊಂಡಿರುವಂಥ ಹಾಲಿನ ಪುಡಿ ಅಥವಾ ಮಿಲ್ಕ್ ಪೌಡರ್, ಯಾವುದಾದ್ರೂ ಬ್ರ್ಯಾಂಡ್ ಆಯಿತು, ಯಾವುದಿರುತ್ತೋ ಅದನ್ನು ತೆಗೆದುಕೊಳ್ಳಿ. ಜೊತೆಗೆ ಅಡುಗೆ ಅರಿಶಿಣ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಇಷ್ಟನ್ನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸಮ್ಮರ್ ಸೀಸನ್ ಆಗಿರೋದ್ರಿಂದ ಈ ಕಸ್ಟರ್ಡ್ ಪೌಡರ್ನ ಉಪಯೋಗಿಸ್ಕೊಂಡು ನಾವು ಐಸ್ ಕ್ರೀಮ್ ಆಗಿರ್ಬೋದು, ಡೆಸರ್ಟ್ ಆಗಿರ್ಬೋದು, ಅಥವಾ ಫ್ರೂಟ್ಸ್ ಸಲಾಡ್, ಯಾವುದೇ ರೀತಿಯಾದಂಥ ಸ್ವೀಟ್ಸ್ ಆಗಿರ್ಬೋದು ನಾವು ಮಾಡ್ಕೊಳ್ಬೋದು. ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಸುಲಭವಾಗಿ ಯಾವ ರೀತಿ ಕಸ್ಟರ್ಡ್ ಪೌಡರ್ನ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.